ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. बोलो भारत माता की, बोलो कांग्रेस पार्टी के, सोनिया गांधी के, राहुल गांधी के, मल्लिकार्जुन खड़गे जी के, सन्मान्य सिद्धरामಯ್ಯ डी.के. ಶಿವಕುಮಾರ್ ಗೆ, ಬೊಬ್ಬಿಲಿ ಪುಲಿ ಸುಧಾಕರ್ ಅವರಿಗೆ ಈಗ ಯಾರ ಕೂಗ್ತಾ ಇದ್ರೆ ಕೇಳಿಸ್ಕೊಂಡೆ. ಸುಧಾಕರ್ ಅಂದ್ರೆ ಇಲ್ಲಿ ಭಾರಿ ಅಭಿಮಾನ. ಅವರ ಹೆಸರು ಕೇಳಿದ್ರೆ ಒಂಥರ ರೋಮಾಂಚನಗೊಳ್ತಾರೆ. ಸುಧಾಕರ್ ಅವರು ನಿಮ್ಗೆ ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ನನಗಂತೂ ಇವತ್ತು ದೇವ್ರ ತರ ಬಂದು ನನಗೆ ಎಂಪಿ ಟಿಕೆಟ್ ಅಂತ ಇಸ್ಕೊಟ್ಟಿದ್ದಾರೆ. ಬಂಧುಗಳೇ, ನಾನು NSY ಹಿನ್ನೆಲೆಯಿಂದ ಬಂದವನು. ಸಲೀಂ ಅಹಮದ್ ಅವರು ಅವ್ರ ಸಂಪರ್ಕಕ್ಕೆ ನಾನು ಬಂದಾಗ ನನ್ನ NSY ಸ್ಟೂಡೆಂಟ್ ಯೂನಿಯನ್ ಸೇರಿಸಿದ್ರು. ನನ್ನ ಆಡಳಿತದಲ್ಲಿ ನನ್ನನ್ನ ಸ್ಟೇಟ್ ಕಾಂಗ್ರೆಸ್ ಅಂದ್ರು. ಆಮೇಲೆ ಯುವಕರ ಕಣ್ಮಣಿ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರು ಅವ್ರು ಬಂದ ಮೇಲೆ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ನಂತರ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಜನರಲ್ ಸೆಕ್ರೆಟರಿ KPCC ಆಗಿದ್ದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಜಿಲ್ಲಾಧ್ಯಕ್ಷ ಕೂಡ ಮಾಡಿದ್ರು. ಇಷ್ಟು ನನ್ನ ಹಿನ್ನೆಲೆ. ನನಗೆ ಯಾವುದೋ ಒಂದು ಐಡಿಯಾ ಇರಲಿಲ್ಲ. ಸಡನ್ ಆಗಿ ನನಗೆ ಒಂದು ಕರೆ ಬಂತು, ಏನಪ್ಪ MP ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತ. ನನಗೆ ಏನ್ ಮಾಡೋದು ತೋಚಲಿಲ್ಲ. ಒಂದ್ ಕಡೆ ಆಸೆ ಇದೆ, ಹೌದು ನಾನು ಒಂದು MP ಆಗಬೇಕು, ನೀವೇನು ಧೈರ್ಯ ಕೊಟ್ರೆ ನಾನು ಮಾಡ್ತೀನಿ ಅಂದಾಗೆ ಡಾಕ್ಟರ್ MC ಸುಧಾಕರ್ ಅಂತ ನಾಯಕರು ನೀನು ಬೆನ್ನಿಗೆ ನಿಂತ್ಕೊಳ್ತಾರೆ. ರಮೇಶ್ ಕುಮಾರ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಎಲ್ಲರೂ ನಿನ್ಗೋಸ್ಕರ ಕೆಲಸ ಮಾಡ್ತಾರೆ. ಆದ್ರೆ ಧೈರ್ಯವಾಗಿ ಹೋಗು ಅಂತ ಹೇಳಿದ್ರು. ನಾನು ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಇದ್ದೆ. ಬಂಧುಗಳೇ, ಈ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಏನೇನು ನಡೀತಾ ಇದೆ ಅಂತ ನೀವು ನೋಡಿದ್ದೀರಾ. ಏನು ಈ ಹಿಂದೆ NDA ಸರ್ಕಾರ ಭರವಸೆಗಳನ್ನು ಕೊಟ್ಟಿತ್ತು, ಯಾವುದೂ ಈಡೇರಿಸಿಲ್ಲ. ಅದ್ರ ಬದಲಿಗೆ ಇರೋ ಕೆಲಸನೂ ಕಿತ್ಕೊಂಡು ನಮ್ಗೆ ಕೆಲಸ ಕೊಡ್ತಾ ಇದ್ದಂತ ಸಂಸ್ಥೆಗಳನ್ನು ಮಾಡಿಕೊಂಡು ಈ ದೇಶವನ್ನು ದಿವಾಳಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಬಹಳ ಪಾಪ ಹೊತ್ತರಿಂದ ನೀವೆಲ್ಲ ಕಾಯ್ತಾ ಇದ್ದೀರಾ. ನನ್ನನ್ನ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ನಿಮಗೇನು ಬರಬೇಕು ಸೆಂಟ್ರಲ್ ಗವರ್ಮೆಂಟ್ ಇಂದ ಕೆಲಸಗಳು, ಗವರ್ಮೆಂಟ್ ಫ್ಯಾಕ್ಟರಿಗಳು, ರೈತರಿಗೆ ನೀರಾವರಿ, ಇನ್ನೂ ಅನೇಕ ನನಗೆ ಡ್ರೀಮ್ಸ್ ಇದೆ ನಿಮಗೋಸ್ಕರ ಮಾಡಬೇಕು ಅಂತ. ಇದನ್ನೆಲ್ಲ ನಾನು ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಅಣ್ಣ ತಮ್ಮನ ತರ ಇರ್ತೀನಿ. ನನಗೆ ಈ 26ನೇ ತಾರೀಕು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮತ ಕೊಟ್ಟು ನನ್ನ ಜಯಿಸಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದುವರೆಗೂ ಮಾತಾಡಿದಂತ ಲೋಕಸಭಾ ಅಭ್ಯರ್ಥಿಯಾದಂತ ಗೌತಮಣ್ಣವರಿಗೆ ಧನ್ಯವಾದಗಳು. ಬಂಧುಗಳೇ, ಈಗ ನಮ್ಮ ನೆಚ್ಚಿನ ನಾಯಕರು ಮಧ್ಯದಲ್ಲಿ ಕ್ಷಮಿಸಬೇಕು. ಒಂದು ಅಡಚಣೆ, ನಮ್ಮ ಪಕ್ಕದ ಗ್ರಾಮದ ತಲಮಾರ ಗ್ರಾಮದ ಕಾಳಕನವರು ತಮಗೆಲ್ಲರಿಗೂ ತಿಳಿಪಡಿಸಿದ್ರು. ಅವರು ರೇಷ್ಮೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ನಿವೃತ್ತಿ ಹೊಂದಿದ್ದಾರೆ. ಈಗ ಧಾರಾವಾಹಿಯಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನ ಬಂದ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಾಯಕರಾದ MC ಸುಧಾಕರ್ ರೆಡ್ಡಿ ಅವ್ರ ಮುಖಾಂತರ. ಬಂಧುಗಳೇ, ಈಗ ನಮ್ಮ ಹೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ನಮ್ಮ ಕುರಿತ ಲೋಕಸಭಾ ಚುನಾವಣೆಯ ಪರವಾಗಿ 4 ಮಾತುಗಳನ್ನು ಆಡ್ತಾರೆ. ತಾವೆಲ್ಲರೂ ಆಲಿಸಬೇಕಂತ ತಮ್ಮಲ್ಲಿ ಸೌನೀಯ ಪ್ರಾರ್ಥನೆ. ಬಂದವರೆ, ಎಲ್ರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ.
ಇದೇ 26ನೇ ತಾರೀಕು ನಡೆಯಲಿರುವ ಕೋಲಾರ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಯುವ ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ಕೆ.ವಿ. ಗೌತಮ್ ರವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೈವಾರ ಹೋಬಳಿಯ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಈ ಒಂದು ಹೋಬಳಿಯ ಎಲ್ಲ ಗೌರವಾನ್ವಿತ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ವಿವಿಧ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಹಿರಿಯ ಮುಖಂಡರೇ ಮತ್ತು ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸಮಯ ಬಹಳಷ್ಟಾಗಿದೆ. ನಿಮ್ಮ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ನಾವು ಸ್ವಲ್ಪ ಎತ್ತರದಲ್ಲಿ ಸ್ವಲ್ಪ ಗಾಳಿ ಬರ್ತಾ ಇದೆ. ನಿಮಗೆ ಬಹುಶಃ ಗಾಳಿ ಇದ್ದಂಗಿಲ್ಲ. ಆದ್ರೆ ಈ ವರ್ಷ ಬಹಳ ಭೀಕರವಾದಂತಹ ಬರಗಾಲಕ್ಕೆ ತುತ್ತಾಗಿ ಇವತ್ತು ನಾವ್ಯಾರು ಕಂಡಿಲ್ಲದ ಒಂದು ಬಿಸಿಲಿನ ಬೇಗೆಗೆ ನಾವೆಲ್ಲ ತುತ್ತಾಗ್ತಾ ಇದ್ದೀವಿ. ಆದ್ರೂ ಪರಿಸ್ಥಿತಿ ಚುನಾವಣೆ ನಡೆಸಲೇಬೇಕು, ಚುನಾವಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಲೇಬೇಕು. ಆದ್ರಿಂದ ದಯವಿಟ್ಟು ಇನ್ನು 15 ದಿವಸ ನಾವು ದಯವಿಟ್ಟು ಸಹಕರಿಸಿ ಬಿಸಿಲು ತಾಪವನ್ನ ನಾವು ಬಿಟ್ಟು ನಿಲ್ಬೇಕಾದಂಥದ್ದು ಅನಿವಾರ್ಯತೆ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, 10 ವರ್ಷಗಳ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತು, ಆ ಭರವಸೆಗಳನ್ನ ಏನು ಈಡೇರಿಸಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದು ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣ ತಂದು ಕಮ್ಮಿ ಮಾಡ್ತೀವಿ. 71 ರೂಪಾಯಿ ಇದ್ದಿದ್ದು ಡೀಸೆಲ್ ಬೆಲೆಯನ್ನ 54 ರೂಪಾಯಿ 56 ರೂಪಾಯಿ ತರ್ತೀವಿ ಅಂತ ಹೇಳಿದ್ರು. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಎಲ್ಲ ದೇಶದಲ್ಲಿರ್ತಕ್ಕಂಥ ನದಿಗಳ ಜೋಡಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ರೀತಿ ನಾನಾ ರೀತಿಯಾದಂತಹ ಭರವಸೆಗಳು. ಸ್ವಿಸ್ ಬ್ಯಾಂಕ್ ನಲ್ಲಿ ಸುಮಾರು ಲಕ್ಷಾಂತರ ಕೋಟಿ ಹಣ ಇದೆ. ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಆ ಹಣವನ್ನು ತಂದು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಅಕೌಂಟ್ಗೆ 15 ಲಕ್ಷಗಳನ್ನ ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈ 10 ವರ್ಷದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು ಒಂದೇ, ಅದಾನಿ ಅವರು, ಅಂಬಾನಿ ಅವರ ಆಸ್ತಿ ಇವತ್ತು 5 ಪಟ್ಟು 10 ಪಟ್ಟು ಅವರ ಆಸ್ತಿಗಳು ಜಾಸ್ತಿ ಆಗುವಂತದ್ದಕ್ಕೆ, ಅವರ ಆದಾಯ ಜಾಸ್ತಿ ಆಗುವಂತದ್ದಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಹಕಾರವನ್ನು ಕೊಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ, 70 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವಂತದ್ದನ್ನ ನಾವು ಮಾಡ್ಬಿಟ್ವಿ ಅಂತ ಪದೇ ಪದೇ ಮಾತಾಡ್ತಾ ಇದ್ದಾರೆ. ನಾನು ತಮ್ಗೆಲ್ಲರಿಗೂ ಕೇಳೋದಿಷ್ಟೇ, 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಭಾರತವಾಗಿ ಹೊಂದಿದಂತ ನಮ್ಮ ದೇಶ ಜಾತ್ಯತೀತ ತತ್ವಗಳಡಿಯಲ್ಲಿ ಹಿಂದೂ, ಮುಸಲ್ಮಾನರು, ಬೌದ್ಧರು, ಕ್ರಿಶ್ಚಿಯನ್ರು, ಸಿಖ್ಖರು, ಎಲ್ಲ ಜೈನರು ಎಲ್ಲರೂ ಒಟ್ಟಿಗೆ ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿ ಬಾಳ್ಬೇಕಂತಕ್ಕಂಥ ತೀರ್ಮಾನ ಮಹಾತ್ಮ ಗಾಂಧಿ ಅವರು ಮಾಡಿದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವದ, ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಾವು ನಮ್ಮ ಒಂದು ನಡಿಗೆಯನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಸಂಸ್ಥೆಗಳು, ಸ್ಥಾಪನೆ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟುಗಳು, ಇನ್ನ ನಾನಾ ರೀತಿಯಾದಂತ ಇವತ್ತು ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಿ, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಇವೆಲ್ಲ ಅವತ್ತು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ಆದ್ರೆ ಈಗ ಅವ್ರು ಹೇಳ್ತಾರೆ, ಅವತ್ತು ಏನು ಕಾಂಗ್ರೆಸ್ ಪಕ್ಷ 40-45 ವರ್ಷ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ, ನಾವು ಬಂದ ಮೇಲೆ ಅಭಿವೃದ್ಧಿ ಆಯ್ತು ಅಂತ ಹೇಳಿ ಮಾತಾಡ್ತಾರೆ. ಒಂದು ತಮಗೆ ಕೇಳಿ ಬಯಸ್ತೇನೆ, ನಾವು ಇವತ್ತು ಮನೆ ಕಟ್ಟಲಿಕ್ಕೆ ಹೋಗ್ತೇವೆ. ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಾವು ಏನು ಬುನಾದಿಯನ್ನು ಹಾಕ್ತೀವಿ, ಅಡಿಪಾಯವನ್ನು ಹಾಕ್ತೀವಿ, ನಾವು ಮೊದಲೇ ತೀರ್ಮಾನ
ತೀರ್ಮಾನ ಮಾಡ್ತೀವಿ ಅಡಿಪಾಯ ಹಾಕುವಂತ ಸಂದರ್ಭದಲ್ಲಿ ಈ ಮನೆ 2 ಅಂತಸ್ತು ಮನೆ ಕಟ್ತೀವ, 3 ಅಂತಸ್ತು ಮನೆ ಕಟ್ತೀವ, ಇಲ್ಲ 15-20 ಅಂತಸ್ತು ಅಪಾರ್ಟ್ಮೆಂಟ್ ಕಟ್ತೀವ ಅಂತಕ್ಕಂಥ ತೀರ್ಮಾನ ನಾವು ಮುಂಚಿತವಾಗಿ ಬುನಾದಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ದೇಶ ಪ್ರಗತಿ ಸಾಧಿಸಿದೆ, 10 ವರ್ಷದಲ್ಲೇ ಸಾಧಿಸಿದೆ ಅಂತ ಹೇಳ್ತಾರಲ್ಲ, ಈ ದೇಶ ಇವತ್ತು ಪ್ರಗತಿಯನ್ನ ಸಾಧಿಸಲಿಕ್ಕೆ ಒಂದು ಬದ್ಧವಾದಂತ ಬುನಾದಿ ಹಾಕಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕಾಂಗ್ರೆಸ್ ಪಕ್ಷದ ದೂರದೃಷ್ಟಿ ಇಟ್ಕೊಂಡು ಒಂದು ಬದ್ಧವಾದ ಬುನಾದಿಯನ್ನು ಹಾಕಿದ ಪರಿಣಾಮ ಇವತ್ತು ಕೆಲವು ಯೋಜನೆಗಳನ್ನ ಬಿಜೆಪಿಯವರು ತರಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಅದನ್ನೆಲ್ಲ ಮರೆಮಾಚಿ ಎಲ್ಲ ನಮ್ಮಿಂದಾನೇ ಆಯ್ತು ಅಂತಕ್ಕಂಥ ಮಾತನ್ನ ಮಾತಾಡ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕು. ಕಳೆದ 5 ವರ್ಷಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 4 ವರ್ಷ ಪದೇ ಡಬಲ್ ಇಂಜಿನ್ ಸರ್ಕಾರ. ಡಬಲ್ ಇಂಜಿನ್ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಏನಾಯ್ತು? 2023 ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ, ಒಂದು ಇಂಜಿನ್ ಬಿದ್ದೋಯ್ತು ಜನ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯನ್ನ ತಿರಸ್ಕಾರ ಮಾಡಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಹುಮತವನ್ನ ಕೊಟ್ಟಿದೆ. ಈಗ ಮಾತಾಡ್ತಾ ಇದ್ದಾರೆ ಅವರು, ಮುಂದೆ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರವನ್ನ ಬೀಳಿಸ್ಬಿಡ್ತೀವಿ. ಕಾರಣ ಇಷ್ಟೇ, ಏನು ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಚುನಾವಣೆ ಮುಂಚೆ. ತಾವೆಲ್ಲರೂ ಮನೆಗೂ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಸಹಿ ಮಾಡಿರ್ತಕ್ಕಂಥ ಒಂದು ಚಕ್ರ ಮಾದರಿಯಲ್ಲಿ ಆ ಗ್ಯಾರಂಟಿಗಳ ಕಾರ್ಡ್ ಅನ್ನು ತಾವು ವಿತರಣೆ ಮಾಡಿದ್ರೆ, ಆ ಕಾರ್ಡ್ ಅಲ್ಲಿ ಇದ್ದಂತ 5 ಗ್ಯಾರಂಟಿಗಳನ್ನ ನಾವು 8 ತಿಂಗಳ ಒಳಗಾಗಿ ಅದನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ, ಧರ್ಮ, ಯಾವುದೇ ಪಕ್ಷ, ಇದು ಯಾವುದು ಭೇದ ಇದ್ರೆ ಇವತ್ತು ಆ ಯೋಜನೆಗಳನ್ನ ಜಾರಿ ಮಾಡಿದ ಕೆಲಸ ಆಗಿದೆ. ಇದು ಯಾವುದು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ ಇದು ಜನರನ್ನ ಸುಳ್ಳು ಹೇಳಿ ಮತವನ್ನು ಪಡಿತಕ್ಕಂಥ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ. ಆದ್ರೆ ಚುನಾವಣೆಯಲ್ಲಿ ಈ ರಾಜ್ಯದ ಜನ, ವಿಶೇಷವಾಗಿ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಜೊತೆ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ ಫಲವಾಗಿ ಆ 5 ಗ್ಯಾರಂಟಿಗಳನ್ನ ಕೇವಲ 8 ತಿಂಗಳಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರಿಬ್ಬರು ಸಾರಥ್ಯದಲ್ಲಿ ಇವತ್ತು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಈ ಅನುಷ್ಠಾನ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜನರಿಗೆ ತಲುಪಿದೆ ಅಂತಕ್ಕಂಥದ್ದನ್ನ ಮನಗಂಡಂತ ಬಿಜೆಪಿ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನಕ್ಕೆ ತಲುಪಿದ್ರೆ ಮುಂದೆ ನಮಗೆ ಭವಿಷ್ಯತ್ ಇಲ್ಲ ಅಂತಕ್ಕಂಥದ್ದನ್ನ ಮನಗಂಡು ನಾವು ಈ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಬಹುಮತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಾಯಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ಇವರ ಉದ್ದೇಶ ಇಷ್ಟೇ. ತಾವಂತೂ ಒಳ್ಳೆ ಕೆಲಸ ಮಾಡೋದಿಲ್ಲ, ಒಳ್ಳೆ ಕೆಲಸ ಮಾಡುವಂತವ್ರಿಗೂ ಸಹಕಾರ ಕೊಡಬೇಕಂತ ರೀತಿಯಲ್ಲಿ ಮಾತಾಡ್ತಾರೆ. ನಾನು ತಮ್ಮೆಲ್ಲರೂ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರಿಗೆ, ಈಗ ತಾವು ಕಳೆದ ವರ್ಷ ಚುನಾವಣೆ ಮುಂಚಿತವಾಗಿ ಯಾವ ರೀತಿ ಮನೆಗೂ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಅವರ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ, ಇವತ್ತು ಮತ್ತೊಮ್ಮೆ ತಾವು ಧೈರ್ಯವಾಗಿ ತಮ್ಮ ತಲೆ ಮೇಲೆ ಎತ್ಕೊಂಡು ನೇರವಾಗಿ ಮನೆಗಳಿಗೆ ಹೋಗಿ, ಅಕ್ಕ, ಅಮ್ಮ ನೋಡಿ, ಹಿಂದೆ ನಾವು ಹೇಳಿದ್ವಿ, ನೆನಪು ಮಾಡ್ಕೊಳ್ಳಿ, 10 ತಿಂಗಳಿಂದ ನಿಮ್ಗೆ ಭರವಸೆ ಕೊಟ್ಟಂತೆ ನಾವು ಅನ್ಕೊಂಡಿದ್ದೇವೆ. ಈಗ ಮತ್ತೆ ಕೇಂದ್ರದಲ್ಲಿ ಮತ್ತೆ ನಮ್ಮ ಸರ್ಕಾರ ಬರಬೇಕಾಗತ್ತೆ. 25 ಗ್ಯಾರಂಟಿಗಳನ್ನ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಉತ್ತಮವಾದಂತಹ ಒಂದು ಈ ದೇಶದ ಪ್ರಗತಿಗೆ, ಈ ದೇಶದಲ್ಲಿರ್ತಕ್ಕಂಥ ದೀನ ದಲಿತರಿಗೆ, ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ, ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಇವತ್ತು ಎಲ್ಲಾ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಕ್ರೀಡೆ ಮತ್ತು ಮಹಿಳಾ ಸಬಲೀಕರಣ, ಈಗೆಲ್ಲ ಹಲವಾರು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಉತ್ತಮವಾದಂತಹ ಪ್ರಣಾಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಅಂದ್ರೆ
ನಾವು ನಮ್ಮ ಕರ್ನಾಟಕದಲ್ಲಿ 28 ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸ್ಕೊಟ್ರೆ ಖಂಡಿತ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸರ್ಕಾರ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ವಿಚಾರ, ನಮ್ಮ ತೆರಿಗೆ ನಮ್ಮ ಹಕ್ಕು. ಇತ್ತೀಚೆಗೆ ತಾವು ನೋಡಿದ್ದೀರಾ, ನಿನ್ನೆ ತಾನೇ ನಿಮ್ಮೆಲ್ಲರ ಆತ್ಮೀಯರು, ತಮ್ಮ ಈ ಭಾಗದ ಹಳೆಯ ಶಾಸಕರು, ಈಗಿನ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೇಂದ್ರದಲ್ಲಿರ್ತಕ್ಕಂಥ ಹಣಕಾಸು ಸಚಿವರಿಗೆ ಆಹ್ವಾನ ಕೊಟ್ಟರು. ಬನ್ನಿ, ಏನು ನಿಮ್ಮಿಂದ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋಣ, ಮುಖಾಮುಖಿ ನೇರಾನೇರಿ ಚರ್ಚೆ ಮಾಡೋಣ ಅಂತ ಅವ್ರಿಗೆ ಆಹ್ವಾನ ಕೊಟ್ಟರು. ಬಂದ್ರ ಅವರು ಕಾಯ್ಕೊಂಡು ಕೂತಿದ್ರು ಗಾಂಧಿ ಭವನದಲ್ಲಿ, ಬರಲೇ ಇಲ್ಲ ಅವರು. ಪ್ರತ್ಯೇಕವಾಗಿ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಓಡೋಗ್ಬಿಟ್ರು. ಅಂದ್ರೆ ಅವರಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ರೆ ಅವರ ವೈಫಲ್ಯಗಳು, ಅವರು ಮಾಡಿರ್ತಕ್ಕಂಥ ದ್ರೋಹ ಕರ್ನಾಟಕದ ಜನತೆಗೆ ಅದು ಬಹಿರಂಗವಾಗ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಅವರು ಪಲಾಯನ ಮಾಡಿರ್ತಕ್ಕಂಥದ್ದು. ಇವತ್ತು 4.5 ಲಕ್ಷ ಕೋಟಿ GST ಮುಖಾಂತರ ಇವತ್ತು ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತಾ ಇದೆ. ಅದರಿಂದ ಏನ್ ಕೊಡ್ತಾ ಇದ್ದಾರೆ ಯೋಚನೆ ಮಾತಾಡಿದ್ರೆ ಮನೆ ಮನೆಗೆ ನಲ್ಲಿ ಅಂತಾರೆ. ಸ್ವಾಮಿ, ಜಲ್ ಜೀವನ್ ಮಿಷನ್ ಇವತ್ತು ತಾವು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 45% ಹಣ ಮಾತ್ರ. 55% ರಾಜ್ಯ ಸರ್ಕಾರದ ಪಾಲಿಗೆ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. 100ಕ್ಕೆ 100 ನೀವು ಜಲ್ ಜೀವನ್ ಮಿಷನ್ ಅಲ್ಲಿ ನೀವು ಹಣ ಕೊಡ್ತಾ ಇಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಆ 45% ಕೂಡ ಕರ್ನಾಟಕದ ಜನತೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ತಾವು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೊಡ್ತಾ ಇದ್ದೀರಾ ವಿನ ನೀವೇನು ನೇರವಾಗಿ 100ಕ್ಕೆ 100 ಕೇಂದ್ರದ ಅನುದಾನದಲ್ಲಿ ಕೊಡ್ತಾ ಇಲ್ಲ. ಅದು ಕೂಡ ಚುನಾವಣೆ ಆದ್ಮೇಲೆ, ನಾನು ಈ ಭಾಗದ ಶಾಸಕರಾದ್ಮೇಲೆ, ನಾನು ಮಂತ್ರಿ ಆದ್ಮೇಲೆ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಶೇಕಡವಾರು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಮಾಡುವುದಕ್ಕೆ ಪ್ರಯತ್ನ ಪಟ್ವಿ. ಚಿಂತಾಮಣಿಯಲ್ಲಿ 232 ಕೋಟಿ ರೂಪಾಯಿಯಷ್ಟು ಜಲ್ ಜೀವನ್ ಮಿಷನ್ ಒಂದು ಏನು ಮನೆ ಮನೆಗೆ ನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಟೆಂಡರ್ ಪ್ರಕ್ರಿಯೆಗಳನ್ನ ಮಾಡಿಸಿ ಇವತ್ತು 99% ಇವತ್ತು ಎಲ್ಲಾ ಗ್ರಾಮಗಳಲ್ಲೂ ಪ್ರಾರಂಭವಾಗಿದೆ. ಕೇವಲ ಒಂದು 4-5 ಗ್ರಾಮಗಳಲ್ಲಿ ಬಹುಶಃ ಕೈವಾರದಲ್ಲಿ ಪೆಂಡಿಂಗ್ ಇರಬೇಕು ಅಂತ ಕಾಣ್ತದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು 1 ಕೋಟಿಗಿಂತ ಹೆಚ್ಚು ಏನು ಅನುದಾನ ಖರ್ಚು ಮಾಡುವಂತ ಗ್ರಾಮಗಳು ಚೀಫ್ ಇಂಜಿನಿಯರ್ ಅಂತಕ್ಕೆ ಟೆಂಡರ್ ಮಂಜೂರಾತಿ ಹೋಗಿದೆ. ನಮ್ಮ ಏನಿವತ್ತು ಕೂಡ ಕಾಂಗ್ರೆಸ್ ಚುನಾವಣೆ ನೀತಿ ಸಂಹಿತೆ ಅದು ಮುಗಿದ ನಂತರ ಇಲ್ಲೂ ಕೂಡ ಕೆಲಸ ಪ್ರಾರಂಭ ಆಗುತ್ತೆ. ಇದನ್ನ ಯೋಚನೆ ಮಾಡಬೇಕು. ಸಂಪೂರ್ಣವಾಗಿ ಎಲ್ಲ ನೀವೇ ಮಾಡಿದ್ದು ಅಂತ ಕೇಳಬೇಡಿ. ಇದನ್ನ ಈ ರೀತಿ ನಾನಾ ವಿಚಾರಗಳನ್ನ ಸುಳ್ಳು ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ನಾನು ತಮಗೆ ಹೇಳ್ತಕ್ಕಂಥದ್ದು, ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಂತ ಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಉದಾಹರಣೆಗೆ ನಮ್ಮಲ್ಲಿರ್ತಕ್ಕಂಥ ಹಲವಾರು ಹೈವೇಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ದನ್ನ 10 ವರ್ಷಗಳು ದೊಡ್ಡ ಮಟ್ಟದಲ್ಲಿ ಅದನ್ನ ವಿಸ್ತರಣೆ ಮಾಡಿಕೊಂಡು ಹೋದಂಥದ್ದು ಮನಮೋಹನ್ ಸಿಂಗ್ ಸರ್ಕಾರ. ನಾವು ಯಾವ್ದು ಆ ರೀತಿ ಜನಕ್ಕೆ ಉಪಯೋಗ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಯಾರು ನಿಲ್ಲಿಸಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಮಾತಾಡೋದೇನಂದ್ರೆ ಎಲ್ಲ ನೀವೇ ಮಾಡಿ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀರ. ಅದರಿಂದ ನಾನು ತಾವೆಲ್ಲ ವಿನಂತಿಸಿಕೊಳ್ಳೋದಿಷ್ಟೇ, ಕಳೆದ ಬಾರಿ 28 ಸ್ಥಾನಗಳಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಇತ್ತು, JDS ಒಂದಿತ್ತು, ಒಂದು ಇಂಡಿಪೆಂಡೆಂಟ್ ಇತ್ತು. 25 ಜನ ಬಿಜೆಪಿ ಅವರು ಗೆದ್ದಿದ್ರು. ಆ ಬಿಜೆಪಿ ಅವರು ಗೆದ್ದಂತವರು ಎಷ್ಟು ಬಾರಿ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ದಯವಿಟ್ಟು ಇದನ್ನ ಗಮನಿಸಬೇಕಾಗತ್ತೆ. ಈಗ ಅವರ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ, ಏನಿವತ್ತು ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅವಕಾಶವಾದ ರಾಜಕಾರಣವನ್ನ JDS ನವರು ಮಾಡ್ತಾ ಇದ್ದಾರೆ. ಆ ಹೊಂದಾಣಿಕೆ ಫಲ ಇವತ್ತು 27 ಜನ ಲೋಕಸಭಾ ಸದಸ್ಯರು ಅವರಿದ್ದಾರೆ. ಯಾರಾದ್ರೂ ಒಬ್ರು ಮಾತಾಡಿದ್ರ? ಅದರಿಂದ ನಾನು ತಮ್ಮಲ್ಲಿ ಕಳ್ಕೊಳ್ಳೆ ಪ್ರಯತ್ನ ಮಾಡೋದು, ಲೋಕಸಭೆಯಲ್ಲಿ ನಮ್ಮ ಧ್ವನಿ ಎತ್ತಬೇಕಾದ್ರೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನ ನಾವು ಡೆಲ್ಲಿಗೆ ಕಳಿಸಬೇಕು. ಡೆಲ್ಲಿಯಲ್ಲಿ ಯಾವುದೇ ಸರ್ಕಾರ ಇರಲಿ,
ನಾಳೆ ನಮ್ಮ ಸರ್ಕಾರನೇ ಬರಲಿ ಇಲ್ಲ ಬೇರೆ ಇನ್ನೊಂದು ಬರಲಿ, ಆದ್ರೆ ಅಲ್ಲಿ ಧ್ವನಿ ಎತ್ತತಕ್ಕಂಥದ್ದಕ್ಕೆ ನಮಗೆ ಬಲ ಇರಬೇಕು. ನಮ್ಮಲ್ಲಿ ಹೆಚ್ಚು ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸತಕ್ಕಂಥದ್ದಾಗಬೇಕು. ಅದರಿಂದ ಇವತ್ತು ಪಕ್ಷ ಒಬ್ಬ ಸಂಘಟನೆಯಿಂದ ಬಂದಿರತಕ್ಕಂಥ ಯುವಕ, ಕೆಳ ಹಂತದಿಂದ ಬಂದಿರತಕ್ಕಂಥ ಯುವಕ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿರ್ತಕ್ಕಂಥ ಒಬ್ಬ ಯುವಕನನ್ನ, ಒಬ್ಬ ವಿದ್ಯಾವಂತರನ್ನ ಇವತ್ತು KV ಗೌತಮ್ ಅವರನ್ನ ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನಾನು ತಮ್ಮೆಲ್ಲರನ್ನ ವಿನಂತಿಸ್ಕೊಳ್ತೇನೆ, ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಒಂದು ತಮಗೆ ಮಾಹಿತಿಯನ್ನ ಕೊಡ್ತೇನೆ, ದಯವಿಟ್ಟು ಇದನ್ನ ಗಮನಿಸಿ. 52ನೇ ಇಸ್ವಿಯಿಂದ ಲೋಕಸಭೆ ಚುನಾವಣೆಗಳಲ್ಲಿ ಕೇವಲ 2 ಬಾರಿ ಬೇರೆ ಪಕ್ಷದವರು ಗೆದ್ದಿರ್ತಕ್ಕಂಥದ್ದು. ಕಳೆದ 5 ವರ್ಷಗಳ ಹಿಂದೆ ಮತ್ತು ಹಿಂದೆ ವೆಂಕಟೇಶ್ ಅವರು, ಡಾಕ್ಟರ್ ವೆಂಕಟೇಶ್ ಅವರು 84ನೇ ಇಸ್ವಿಯಲ್ಲಿ ಗೆದ್ದಿದ್ರು. ಇಂದಿರಾ ಗಾಂಧಿ ಅವರ ಮರಣ ನಂತರ ಅದು ಬಿಟ್ರೆ ಬೇರೆ ಪಾರ್ಟಿಯವರು ಗೆದ್ದಿರಲಿಲ್ಲ. ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರ ಆಶೀರ್ವಾದ, ತಾವೆಲ್ಲರೂ ನಮ್ಮ ಏನು ಜೊತೆಯಲ್ಲಿ ನಮ್ಮ ತಂದೆಯವ್ರ ಜೊತೆ ಇರ್ಬೋದು, ನನ್ನ ಜೊತೆಯಲ್ಲಿ ಇರ್ಬೋದು, ಯಾರು ಮುಗಿಸ್ಕೊಂಡಿದ್ರೆ ನಾವು ಯಾರಿಗೆ ಬಹಿರಂಗವಾಗಿ ಬೆಂಬಲ ಕೊಟ್ಟಿದೀವೋ ಅವರಿಗೆ ಮಾತ್ರ ಚಿಂತಾಮಣಿಯಲ್ಲಿ ಬಹುಮತ ಬಂದಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಲೋಕಸಭೆ, ನೀವು ಫಲಿತಾಂಶದ ಪಟ್ಟಿ ತಗೊಳ್ಳಿ. ನೀವು ಯಾರಿಗೆ ಬೆಂಬಲ ಕೊಟ್ಟಿದ್ದೀವಿ ಅವ್ರಿಗೆ ಮಾತ್ರ ಬಹುಮತ ಬಂದಿರತಕ್ಕಂಥದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರಿಂದ ನಾನು ತಮ್ಮೆಲ್ಲರೂ ನಿರ್ಣಯಿಸಿಕೊಳ್ತೇನೆ, ನನಗೆ 30,000 ಸರಿಸುಮಾರು 29,052 ಮತಗಳನ್ನ ತಾವು ನನಗೆ ಬಹುಮತವನ್ನು ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದೀರ. ತಮ್ಮೆಲ್ಲರ ಆಸೆಯಂತೆ ಶಾಸಕರಾಗಿ ಆಯ್ಕೆಯಾದೆ. ಪಕ್ಷ ನಮ್ಮ ಒಂದು ಸೇವೆಯನ್ನ ಗುರುತಿಸಿ ಜಿಲ್ಲೆಯಲ್ಲಿ ನಾವು ಪಕ್ಷದ ಹೆಚ್ಚು ಸ್ಥಾನಗಳು ಗಳಿಸುವಂತದಕ್ಕೆ ಮಾಡಿದಂತ ಪ್ರಯತ್ನವನ್ನು ಗುರುತಿಸಿ ನನ್ನನ್ನು ಮಂತ್ರಿಯಾಗಿ ತಮ್ಮೆಲ್ಲರ ಬಯಕೆಯಂತೆ ನನ್ನನ್ನು ಆಯ್ಕೆ ಮಾಡಿದ್ರು. ಉತ್ತಮ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆ ಇಲಾಖೆಯನ್ನು ಕೂಡ ಬಹಳ ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಮ್ಮನ್ನು ನಂಬಿ ಒಬ್ಬ ಯುವಕ ಬಂದಿದ್ದಾನೆ. ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ನಾವು ಇವತ್ತು ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಗೌತಮ್ ಅವರನ್ನ ಲೋಕಸಭೆ ಕಳಿಸ್ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇನ್ನ ಸ್ಥಳೀಯವಾಗಿ ವಿಚಾರ ಬಂದ್ರೆ ನಮಗೆ ಗೊತ್ತಿದೆ, ಹೊಸಕೋಟೆಯಿಂದ ಚಿಂತಾಮಣಿಯ ರಸ್ತೆ ಯಾವ ರೀತಿ ಇತ್ತು. ಈಗ ಅದಕ್ಕೆ ಒಂದು ಹಂತದಲ್ಲಿ ಇವತ್ತು ಅದನ್ನ ಅವತ್ತ ಹಳೆಯ ಎಸ್ಟಿಮೇಟ್ ಇದ್ರು ಕೂಡ ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವತ್ತು ಒಳ್ಳೆಯ ರಸ್ತೆಯನ್ನು ಮಾಡುವಂತ ಒಂದು ಪ್ರಯತ್ನ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ನ್ಯಾಷನಲ್ ಹೈವೇ ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಕೂಡ ಇವತ್ತು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕೈವಾರ ಕ್ರಾಸ್ ಇಂದ ಕನಂಪಲ್ಲಿವರೆಗೂ ಕೈಲಾಸಗಿರಿ ರಸ್ತೆ ಅದನ್ನ ಮೈಲಾಪುರದ ಮುಖಾಂತರ ಹೋಗುವಂತದಕ್ಕೆ ಏನು ಹಿಂದೆ ಮಂಜೂರಾಗಿತ್ತು, ನಿರ್ಮಿತಿ ಬಿದ್ದಿತ್ತು, ಅದನ್ನ ವಿನ್ಯಾಸ ಎಸ್ಟಿಮೇಟ್ ಮಾಡಿಸಿ ಏನು ಹಿಂದೆ ಸರಿಯಾದ ರೀತಿ ಎಸ್ಟಿಮೇಟ್ ಮಾಡಿರಲಿಲ್ಲ ಅದನ್ನೆಲ್ಲ ಬದಲಾಯಿಸಿ ಆ ಕೆಲಸವನ್ನು ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಈ ರೀತಿ ಒಂದೊಂದು ಹೋಬಳಿಗೆ ಸುಮಾರು 25 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಅಂದ್ರೆ ತಾಲೂಕಿಗೆ ಕೊಟ್ಟರು ನಾನು ಅದನ್ನ ಎಲ್ಲ ಗ್ರಾಮೀಣ ಪ್ರದೇಶ ರಸ್ತೆಗಳು ಹಾಕಬೇಕು ಅಂತ ಹೇಳಿ ಒಂದೊಂದು ಹೋಬಳಿಗೆ 5 ಕೋಟಿ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ಕೈವಾರ ಹೋಬಳಿಯಲ್ಲಿ ನಾವು ನಮ್ಮ ನಾಯಕನಹಳ್ಳಿ ಕ್ರಾಸ್ ಅಂದ್ರೆ ನಾಯಕನಹಳ್ಳಿ ನಮ್ಮ ಇದಕ್ಕೆ ಚಿಕ್ಕಂಡಿಗೆ ಹೋಗೋ ರಸ್ತೆ, ಆ ರಸ್ತೆ ತೀರಾ ಹಾಳಾಗಿತ್ತು. ಆ ರಸ್ತೆಗೆ ಸುಮಾರು 3 ಕೋಟಿ ಚಿಲ್ಲರೆ ಹಾಕಿದ್ದೀವಿ. ಮತ್ತೆ ಮುದುಕಳ್ಳಿಯಿಂದ ಹಿಡಿದು ಕೃಷ್ಣಾಪುರಕ್ಕೆ. ಆದ್ರೆ ಬಹಳಷ್ಟು ನಮಗೆ ರಸ್ತೆಗಳು ಹಾಳಾಗಿದ್ದಾವೆ. ಉದಾಹರಣೆಗೆ ಹೊಸಳ್ಳಿಯಿಂದ ನಮ್ಮ ಸುಬ್ರಾಯಪೇಟೆ ಮುಖಾಂತರ ನಮ್ಮ ಇದಕ್ಕೆ ವಿರೂಪಾಕ್ಷಪುರಕ್ಕೆ ಹೋಗುವಂತ ರಸ್ತೆ ತೀರಾ ಹಾಳಾಗಿದೆ. ಮತ್ತೊಂದು ರಸ್ತೆ ಗೌಂಡಪ್ಪನವರು ಸತ್ತಕಲ್ಯಾಣ ಭಾಗದ ರೈತರು ಆ ಕಡೆ ಒಂದು ರಸ್ತೆ ಕಟ್ತಾ ಇದ್ದಾರೆ. ಇನ್ನ ಈ ಕಡೆ ಗುಂಗಮ್ಮನಹಳ್ಳಿ ಹೋಗುವಂತ ರಸ್ತೆ ಇವೆಲ್ಲ ಅಟ್ಟೂರವರೆಗೂ ಈ ರೀತಿ ಇನ್ನ ಹಲವಾರು ರಸ್ತೆಗಳು 10 ವರ್ಷದಲ್ಲಿ ಏನು ನಿರ್ಲಕ್ಷ್ಯ ಆಗಿದೆ. ಈಗ ಒಂದೇ ಸತಿ ನನ್ನ ಮೇಲೆ ಮಾಡುವಂತ ಒತ್ತಡ ಬರ್ತಾ ಇದೆ. ಈಗಾಗಲೇ ಇಷ್ಟು ನಾವು ಇನ್ನೂ ಬಹಳಷ್ಟು ರಸ್ತೆಗಳು ಗಮನದಲ್ಲಿದೆ.
ಖಂಡಿತ ಇದನ್ನ ನಾವು 5 ವರ್ಷಗಳ ಒಳಗಾಗಿ ಆದ್ಯತೆ ಮೇರೆಗೆ ಯಾವುದು ಒತ್ತಡ ಯಾವ ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ ಅದನ್ನೆಲ್ಲ ಆದಷ್ಟು ಬೇಗ ನಾನು ಈ ಹೋಬಳಿಯಲ್ಲಿ ಇರ್ತಕ್ಕಂಥ ರಸ್ತೆಗಳು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಇನ್ನ ಕೆಲವು ಬೇಡಿಕೆಗಳಿದ್ದಾವೆ. ಮೊನ್ನೆ ನಮ್ಮ ಕೆಲವು ಮುಖಂಡರು ಕೈವಾರದಿಂದ ಬಂದಿದ್ದು ಇಲ್ಲಿ ಸ್ಮಶಾನದ ಹತ್ರ ಸಿಮೆಂಟ್ ರಸ್ತೆ ಬೇಕು ಅಂತಕ್ಕಂಥ ಮಾತನ್ನ ಕೇಳಿದ್ರು. ನಾನು ಹೇಳಿದೆ ಆಯ್ತು ನೋಡೋಣ ಮಾಡ್ಕೊಳ್ಳೋಣ ಮುಂದೆ. ಈಗ ಸದ್ಯಕ್ಕೆ ಸ್ವಲ್ಪ ಪರಿಸ್ಥಿತಿಗಳು ಅಷ್ಟು ಅನುಕೂಲವಾಗಿಲ್ಲ. ನಮ್ಮ ಆದ್ಯತೆಗಳು ಇವತ್ತು ಗ್ರಾಮೀಣ ರಸ್ತೆಗಳು ಹೆಚ್ಚು ಜನ ಓಡಾಡುವ ರಸ್ತೆಗಳ ಕಡೆ ಗಮನ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದೆ. ನಾನು ತಮ್ಮೆಲ್ಲರನ್ನು ವಿನಂತಿಸುವುದಿಷ್ಟೇ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಮಗೆ ಅದ್ರ ಕಡೆ ಗಮನ ಇದೆ. ಅವೆಲ್ಲವನ್ನು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನನಗಿದೆ. ನಾನು ಸುಮ್ಮನೆ ಉಡಾಫೆ ಮಾತು ಹೇಳ್ಬಿಟ್ಟು ಹೋಗುವಂತವರೆಲ್ಲ. ಏನು ಮಾತಾಡ್ತೀನಿ ಆ ಮಾತನ್ನ ಮಾಡ್ತಕ್ಕಂಥದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನು ನಾನು ಮಾಡ್ತೇನೆ. ಅದರಿಂದ ದಯವಿಟ್ಟು ಸ್ವಲ್ಪ 10 ವರ್ಷದ್ದು ಒಂದೇ ವರ್ಷದಲ್ಲಿ ನಾನು ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ನನಗೂ ಅವಕಾಶ ಕೊಡಿ. ಒಂದು ವ್ಯವಸ್ಥಿತವಾಗಿ ಬೇರೆ ಯಾರು ಮಾಡಿದಷ್ಟು ಹೆಚ್ಚು ಕೆಲಸವನ್ನು ನಾನು ಮಾಡುವಂತ ಶಕ್ತಿ ನನಗಿದೆ. ಆ ಧೈರ್ಯ ನಾನು ಕೊಟ್ಟಿದ್ದೀನ. ಖಂಡಿತ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಮತ್ತೊಂದು, ಚುನಾವಣೆ ಸಂದರ್ಭದಲ್ಲಿ ಉದ್ಯೋಗಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮಾತಾಡಿದ್ವಿ. ನಾವು ಯಾರು ನಿರೀಕ್ಷೆ ಮಾಡಲಿಲ್ಲ. ಈ ರೀತಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಕೈಗಾರಿಕೆಗಳ ವಿಚಾರದಲ್ಲಿ ಅಂತ ಹೇಳಿ. ಆಶ್ಚರ್ಯ ಆಗುತ್ತೆ ನನಗೆ. ಒಂದು ರೀತಿ ಬಹಳ ನೋವಾಯಿತು. ಮಲ್ಕಾಪುರದ ಸರ್ವೆ ನಂಬರ್ 40 ಅದನ್ನ ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ ಪರಿಹಾರ ಕೊಟ್ಟು ಕೈಗಾರಿಕೆಗಳಿಗೆ ಸಾಧ್ಯ ಮಾಡುವಂತದಕ್ಕೆ ಲೇಔಟ್ ಅನ್ನು ವಿನಿಮಯ ಮಾಡಿ ಕೈಗಾರಿಕೆಗಳ ಹತ್ರ ದುಡ್ಡು ತಗೊಂಡ್ಬಿಟ್ಟಿದೆ ಸರ್ಕಾರ. ಆದ್ರೆ ಈಗ ನೋಡಿದ್ರೆ ರೈತರ ಭೂಮಿನೂ ಸೇರಿ ಸರ್ಕಾರಿ ಭೂಮಿನೂ ಸೇರಿ ಅದನ್ನ ಪರಿಭಾವಿಕ ಅರಣ್ಯ ಅಂದ್ರೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಸಲ್ಲಿಕೆ ಮಾಡಿಬಿಟ್ಟಿದೆ. ನೋಡಿ, ಈಗ ದುಡ್ಡು ಆಯ್ತು ಸರ್ಕಾರದ್ದು, ಅದನ್ನ ಅರಣ್ಯ ಇಲಾಖೆ ಈಗ ಕೈಗಾರಿಕೆಗಳು ದುಡ್ಡು ಕೊಟ್ಬಿಟ್ಟವ್ರು ಸರ್ಕಾರಕ್ಕೆ. ಈ ರೀತಿ ಪರಿಸ್ಥಿತಿ. ಇದೇ ರೀತಿ ನಮ್ಮ ಅಲ್ಲಿ ಕಣಿಶೆಟ್ಟಳ್ಳಿ ಸೋಮ್ಯಾಪೇಟೆ ಹತ್ರ 275 ಎಕರೆ ಜಾಗ ನಾನು 2010 ಗುರುತಿದ್ದೆ ಕೈಗಾರಿಕೆಗಳು ಮಾಡಬೇಕು ಅಂತ ಹೇಳಿ. 10 ವರ್ಷಗಳ ಬೇಜವಾಬ್ದಾರಿ ಆಡಳಿತದ ಪರಿಣಾಮ ಯಾವ ಕೈಗಾರಿಕೆಗಳು ಮೇಲೆ ಹೇಳ್ತಾ ಪರಿಣಾಮ ಅಧಿಕಾರಿಗಳು ಬೇಜವಾಬ್ದಾರಿ ಇದೆ. ಇವತ್ತು ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದೆ. ಈಗ ಅದ್ರ ಮೇಲೆ ದೊಡ್ಡದಾಗಿ ನಾನು ಹೋರಾಟ ನಡೀತಾ ಇದೆ. ಈಗಾಗಲೇ ಸರ್ಕಾರದಲ್ಲಿ ಆದೇಶ ಮಾಡಿಸಿದ್ದೀವಿ. ಇವೆಲ್ಲ ಆದೇಶ ಮಾಡಿಸಿ ರೀಸರ್ವೆ ಮಾಡಿಸಿ ಇವೆಲ್ಲವನ್ನ ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಆದ್ರೂ ಈಗ ನಮ್ಮ ಕಣಿಶೆಟ್ಟಳ್ಳಿ ಸೋಮ್ಯಾಪೇಟೆ ಹತ್ರ ನಾವು ಸುಮಾರು 563 ಎಕರೆ ಮತ್ತೆ ಕುಸಿದ್ದೀವಿ. ಆದ್ರೆ 423 ಎಕರೆ ಸರ್ಕಾರಿ ಜಾಗ, 144 ಎಕರೆ ರೈತರ ಜಾಗ. ಅಲ್ಲಿ ಹೆಚ್ಚುವರಿಯಾಗಿ ಈಗ ಕೈಗಾರಿಕೆಗಳನ್ನ ಮಾಡೋದಕ್ಕೆ ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಅದನ್ನ ಹೆಚ್ಚು ಅದಕ್ಕೆ ವೇಗವನ್ನು ಕೊಡುವಂತೆ ಕೆಲಸ ಮಾಡ್ತೀವಿ. ಮಸ್ತೆನಲ್ಲಿ ಹತ್ರ ಕೂಡ ಅಷ್ಟೇ ನಮ್ಮ ಮುಖಂಡರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಜಾಗವನ್ನ ಬೇರೆ ಗುರುತಿಸಿದೀವಿ, ಅದನ್ನ ನೀವು ಕೈಗಾರಿಕೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಖಂಡಿತ ಆ ರೈತರೆಲ್ಲರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮತ್ತೆ ಅಲ್ಲಿ ಹೆಚ್ಚುವರಿ ಜಾಗವನ್ನು ಗುರುತಿಸಿ ಏನು ಈ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸಿಕ್ಕಾಕೊಂಡು ಕಷ್ಟ ಸಿಕ್ಕಿದ್ವಿ ಅದರಿಂದ ಹೊರಬರುವಂತ ಕೆಲಸ ಮಾಡಿ ಆದಷ್ಟು ಬೇಗ ಇಲ್ಲಿ ಕೈಗಾರಿಕೆಗಳು ತಲೆ ಎತ್ತಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇನ್ನು ಹಲವಾರು ವಿಷಯಗಳ ಬಗ್ಗೆ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ತಾಲೂಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಬದಲಾವಣೆ ತರುವಂತದಕ್ಕೆ ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ನಾವು ತಂದಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಬುದ್ಧಿವಂತಿಕೆಯಿಂದ ಇಂಜಿನಿಯರಿಂಗ್ ಕಾಲೇಜು ಈ ವರ್ಷ ಪ್ರಾರಂಭ ಆಗ್ತದೆ. ನಮ್ಮ ಪಾಲಿಟೆಕ್ನಿಕ್ ನಲ್ಲಿ ಈ ವರ್ಷ ಇಂಜಿನಿಯರಿಂಗ್ ಕಾಲೇಜು ಚಿಂತಾಮಣಿ ಪ್ರಾರಂಭ ಆಗುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಹೊಸ ಕಟ್ಟಡ ಕಟ್ಟದ ಮೇಲೆ ಅಲ್ಲಿಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ನಾನಾ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದೀವಿ. ಇವೆಲ್ಲ ಮತ್ತಷ್ಟು ದುಪ್ಪಟ್ಟು ಇನ್ನಷ್ಟು ಜಾಸ್ತಿ ಆಗ್ಬೇಕಾದ್ರೆ ಈ ಒಂದು ಚುನಾವಣೆಯಲ್ಲಿ ಏನು ನಮಗೆ 97,000 ಮತ ಬಂದಿತ್ತು ಅದನ್ನ
ಒಂದು ಗಂಭೀರವಾಗಿ ಪರಿಗಣಿಸಿ ಮನೆ ಮನೆಗೆ ಒಂದು ಓಟ್ ಕೇಳಿದ್ರೆ ಇವತ್ತು ನಾವು ಮಹಿಳೆಯರು ನಾನು ಹೇಳ್ತೀನಿ ಕೇಳಿ ನೀವು ಹೋಗಿ ನಾವು ಈ ತರ ಇಂಥ ಪಕ್ಷ ಅಂತ ಹೇಳಿದ್ರೆ ನಿಮ್ಗೆ ಸಿಗ್ತಕ್ಕಂಥ ಗೌರವ ಎಷ್ಟು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನಾವು ಮನೆ ಮನೆಗೆ ಹೋಗಿ ಇರ್ತಕ್ಕಂಥ 14-15 ದಿವಸಗಳು ಮಧ್ಯದಲ್ಲಿ ಹಬ್ಬಗಳು ಬರ್ತವೆ, ಹಬ್ಬ ಬರ್ತದೆ, ಹಿಂದೂಗಳು ಮುಸಲ್ಮಾನರು ಈ ಹಬ್ಬಗಳನ್ನ ಹೊರತುಪಡಿಸಿ ಉಳಿದಂತ ದಿನದಲ್ಲಿ ನಾವು ಹೆಚ್ಚಾಗಿ ಹೋಗಿ ಅಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ 1,20,000 ಮತಗಳು ನಮ್ಮ ಕ್ಷೇತ್ರದಲ್ಲಿ ಬರುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಅತಿ ಹೆಚ್ಚಿನ ಬಹುಮತ ಪಡೆಯಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪಕ್ಷದ ಚಿಹ್ನೆ ಕೈ ಗುರುತು, ಹಸ್ತದ ಗುರುತಿನ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯುವ ಸ್ನೇಹಿತ ಕೆ.ವಿ. ಗೌತಮ್ ಅವರಿಗೆ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ತಮ್ಮ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಇನ್ನು ಕೆಲವು ದಿನಗಳಲ್ಲಿ ಪ್ರತಿ ಪಂಚಾಯಿತಿಗೂ ನಮ್ಮ ಮುಖಂಡರು ಮತ್ತು ನಮ್ಮ ಅಣ್ಣನವರಾದಂಥ ಬಾಲಾಜಿ ಅವರು ಪ್ರತಿ ಪಂಚಾಯಿತಿಗೂ ಬರ್ತಾರೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ. ನನಗೆ ಜವಾಬ್ದಾರಿ ಚಿಕ್ಕಬಳ್ಳಾಪುರದಲ್ಲೂ ಇದೆ, ಕೋಲಾರಲ್ಲೂ ಜವಾಬ್ದಾರಿ ಇದೆ. ಅದರಿಂದ ದಯವಿಟ್ಟು ನನ್ನ ಮೇಲೆ ಜಾಸ್ತಿ ಒತ್ತಡ ಇರೋದ್ರಿಂದ ತಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸುಮಾರು 1 ಗಂಟೆ 12:30 ತಾವೆಲ್ಲ ಬಂದು ಕೂತಿದ್ದೀರಾ. ಸುಮಾರು ಗಂಟೆಗಳು ತಾವು ಕೂತಿದ್ದೀರಾ. ತಮ್ಮ ತಾಳ್ಮೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ತಿಳಿಸಿ, ತಮ್ಮೆಲ್ಲರಿಗೂ ಮತ್ತೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಭಾರತ್ ಮಾತಾ. ಇಷ್ಟೊತ್ತು ನಿಮ್ಮನ್ನು ಕುರಿತು ಮಾತನಾಡಿದಂತ